APMC ಮಾರ್ಕೆಟಲ್ಲಿ ಒಂದು ದೊಡ್ಡ ಸಂಖ್ಯೆ. ಯಾಕಂದರೆ ಜನ ಸುಮಾರು ಅಂದರೆ ಒಂದು 50,000ಕ್ಕಿಂತ ಹೆಚ್ಚು ಬರುವಂಥ ನಿರೀಕ್ಷೆ ಇರುವಂಥದ್ದು. ಆದರೆ ನಾವೇ ಜನಗಳನ್ನ ರಿಕ್ವೆಸ್ಟ್ ಮಾಡಿ, ಯಾಕಂದರೆ ಅಲ್ಲಿ ನಾವು ನಿನ್ನೆ ಹೋಗಿ ನೋಡಿದಾಗ ಮ್ಯಾಕ್ಸಿಮಮ್ ಅಂದರೆ ಒಂದು 30,000 ಜನಗಳನ್ನ ನಾವು ಒಂದು 15ರಿಂದ 20,000 ಚೇರ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ನಾವು ಒಂದು 10,000 ಜನ ನಿಂತ್ಕೋಬೋದು. ಸೊ ಹಾಗಾಗಿ ನಾವು ಸ್ವಲ್ಪ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಜನಗಳನ್ನ ಒಂದು ಆ ಮಟ್ಟದಲ್ಲಿ ಬರೋದ್ರಿಂದ ಕಾರ್ಯಕ್ರಮ ಸ್ಥಳ ತೊಂದರೆ ಆಗಬಾರ್ದು ಮತ್ತು ಜನರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಸೀಮಿತ ಮಾಡಿಕೊಂಡು ಅಲ್ಲಿ ಒಂದು ಕಾರ್ಯಕ್ರಮ ಅಂದರೆ ಇವತ್ತು ನಿನ್ನೆ ವಿಜೇಂದ್ರ ಅವರು ಕೂಡ ಮಾತಾಡಿದರು. ನಮ್ಮ ರಾಷ್ಟ್ರೀಯ ನಾಯಕರುಗಳು ಹೇಳಿರುವಂಥ ಒಂದು ವಿಚಾರ ಏನಂದರೆ, ಹೋರಾಟ ಒಂದು ಸ್ವರೂಪ ಅನ್ನೋದು ಹಂತ ಹಂತವಾಗಿ ಮಾಡೋಣ. ನಾವು ಮೊದಲನೇ ಪ್ರತಿಭಟನೆ ಮತ್ತು ಸಮಾವೇಶ ಮೂಲಕ ನಮ್ಮ ಏನು ರಾಜ್ಯ ಸರ್ಕಾರದ ಮೇಲೆ ನಾವೇನು ಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ, ಅದನ್ನು ನಾವು ಸಭೆ ಮೂಲಕ, ಸಾರ್ವಜನಿಕ ಒಂದು ಹೋರಾಟದ ಮೂಲಕ, ಸಮಾವೇಶದ ಮೂಲಕ ಒಂದು ಪ್ರತಿಭಟನಾ ರ್ಯಾಲಿ ಮಾಡೋಣ. ನಮ್ಮ ರವಿಕುಮಾರ್ ಅವರು ಹೇಳಿದಾಗೆ ಅವತ್ತು ಬೆಳಿಗ್ಗೆ ಎಲ್ಲ ಕೋರ್ ಕಮಿಟಿ ಸದಸ್ಯರು ಕೂಡ ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕಿಂತ ಮುಂಚೆ ಆ ಒಂದು ನೆಕ್ಸ್ಟ್ ಹೋರಾಟದ ಬಗ್ಗೆ ಅವತ್ತು ಒಂದು ತೀರ್ಮಾನ ಮಾಡಿ ಮತ್ತು ರಾಷ್ಟ್ರೀಯ ನಾಯಕರ ಜೊತೆ 20ನೇ ತಾರೀಕು ಆದಮೇಲೆ 20th ಆದಮೇಲೆ ಡೆಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಪ್ರತಿಭಟನೆ ವಿಚಾರದಲ್ಲಿ, ಪಾದಯಾತ್ರೆ ವಿಷಯದಲ್ಲಿ ದಿನಾಂಕವನ್ನು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಘೋಷಣೆ ಮಾಡೋಣ ಅಂತೇಳಿ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಹೇಳಿರೋ ಕಾರಣ ಇವತ್ತು ನಾವು 17ನೇ ತಾರೀಕು APMC ಮಾರ್ಕೆಟಲ್ಲಿ ಮೊದಲ ಹಂತದ ಹೋರಾಟ, ಒಂದು ಪ್ರತಿಭಟನಾ ರ್ಯಾಲಿ. ಅವರು ನಮ್ಮ ರವಿಕುಮಾರ್ ಅವರು ಹೇಳಿದ ಹಾಗೆ ಶಾಸಕರನ್ನ ಅವರು ಬಂಧನ ಮಾಡಿ ಇವತ್ತು ಫರ್ದರ್ ನಮ್ಮ ಕೋರ್ ಕಮಿಟಿ ತೀರ್ಮಾನದಂತೆ CBI ಎಂಕ್ವೈರಿಗೆ ಕೊಡೋದ್ರ ಮೂಲಕ ಇವತ್ತು ರಾಜ್ಯದ ಜನರಿಗೆ ಸರ್ಕಾರ ನಿಷ್ಪಕ್ಷಪಾತವಾಗಿ ನಾವು ತಪ್ಪು ಯಾರೇ ಮಾಡಿದರೂ ಕೂಡ ಅವರು ಶಿಕ್ಷೆಗೆ ಒಳಪಡ್ತಾರೆ ಅನ್ನೋದನ್ನು ಅವರು ಪ್ರಾಮಾಣಿಕವಾಗಿ ತೋರಿಸೋ ಪ್ರಯತ್ನ ಮಾಡಿದರೆ ಇಡೀ ರಾಜ್ಯ ಅಲ್ಲ ದೇಶನೇ ಮೆಚ್ಚಿಕೊಡ್ತಾರೆ ಸಿದ್ದರಾಮಯ್ಯ ಅವ್ರನ್ನ. ಹಾಗಾಗಿ 17ನೇ ತಾರೀಕು ಬೆಳಿಗ್ಗೆ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಅವತ್ತು ನಮ್ಮ ಪ್ರತಿಭಟನಾ ರ್ಯಾಲಿ ನಂತರ ಮುಂದಿನ ಹೋರಾಟದ ಬಗ್ಗೆ ಕೂಡ ತೀರ್ಮಾನ ಮಾಡಿ ಅದನ್ನು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಗೊಂಡು ಬಂದು ಪಾದಯಾತ್ರೆ ದಿನಾಂಕವನ್ನು ಅನೌನ್ಸ್ ಮಾಡ್ತಾರೆ. ಅಶೋಕಣ್ಣ ಅವರು ಮತ್ತು ಅದೇ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿ ಅವರು ಮತ್ತು ಚಿತ್ರದುರ್ಗ ಸಂಸದರು, ಮಾಜಿ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಇಷ್ಟೆಲ್ಲ ಇವಾಗ ಬರಲಿಕ್ಕೆ ಕನ್ಫರ್ಮ್ ಆಗಿರುವಂಥದ್ದು.